ಅಪ್ಪ ಮಕ್ಕಳ ಸಂಬಂಧದ ಕುರಿತಾಗಿ ಒಬ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಓದಿ ನನ್ನ ಕಣ್ಣಲ್ಲಂತೂ ನೀರಾಡ್ತು. ಖಂಡಿತ ನಿಮಗೂ ಆ ಫೀಲ್ ಆಗತ್ತೆ. ಯಥಾವತ್ ಹಾಗೆ ಓದ್ತಾ ಇದ್ದೀನಿ. ಅದು ಹೀಗಿದೆ. ನನಗೆ 6 ವರ್ಷ ಇದ್ದಾಗ ಅಪ್ಪನಿಗೆ ಎಷ್ಟೆಲ್ಲಾ ವಿಷಯ ಗೊತ್ತು ಅಂತ ಆಶ್ಚರ್ಯ ಪಡ್ತಾ ಇದ್ದೆ. 10ನೇ ವರ್ಷ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕನ್ ತರ ಕಾಣಿಸ್ದ. 12ನೇ ವರ್ಷಕ್ಕೆ ಕಾಲಿಟ್ಟಾಗ ಬಾಲ್ಯದ ಅಪ್ಪನನ್ನ ಎಲ್ಲೋ ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತು. 16ನೇ ವಯಸ್ಸಿಗೆ ಕಾಲಿಟ್ಟೆ. ಉಫ್, ಅಪ್ಪನನ್ನ ಮೆಚ್ಚೋಕ್ ಆಗದೇ ಇಲ್ಲ ಅಪ್ಪ ಅನ್ಸೋಕ್ ಶುರುವಾಯ್ತು. 19ನೇ ವರ್ಷಕ್ಕೆ ಕಾಲಿಟ್ಟೆ. ಅಪ್ಪನ್ಗೂ ನನ್ಗೂ ಸಣ್ಣ ಜಗಳ ಆಯ್ತು. 21ನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ವಿಪರೀತ ಬಿಗಿಯಾದವನಂತೆ, ತೀರಾ ಒರಟನಂತೆ ಕಾಣೋದಕ್ಕೆ ಪ್ರಾರಂಭ ಆದ. 25ನೇ ವಯಸ್ಸಿನಲ್ಲಿ ಅಂದ್ಕೊಂಡೆ ಅಪ್ಪನಿಗೆ ಗೊತ್ತಿರೋಷ್ಟು ನನ್ಗೂ ಗೊತ್ತಿದೆ ಅಂತ. 30ರಲ್ಲಿ ಮದುವೆ ಆದೆ. ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನ್ಗೂ ನನ್ಗೂ ಹೊಂದಾಣಿಕೆನೇ ಆಗ್ಲಿಲ್ಲ. 35ನೇ ವರ್ಷದಲ್ಲಿ ನನ್ನ ಮಗಳ ರಂಪಾಟ ಕಂಡು ತಲೆ ಚಿಟ್ಟಿಡಿತು. 39ರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳ್ಕೊಟ್ಟೆ. ಆಗ ಅಪ್ಪ ನೆನ್ಪಾದ. 42ನೇ ವಯಸ್ಸಿನಲ್ಲಿ ಅನ್ಸಿದ್ದು ಅವನಂತೆನೆ ಬಿಗಿಯಾಗದೆ ಹೋದ್ರೆ ಮಕ್ಕಳು ಬಗ್ಗಲ್ಲ, ಸರಿದಾರಿಯಲ್ಲಿ ನಡೆಯಲ್ಲ ಅಂತ. 45ರ ವಯಸ್ಸಿನಲ್ಲಿ ನನ್ನನ್ನ ಸಾಕೋಕೆ ಅವನಿಗೆ ಎಷ್ಟೊಂದು ಕಷ್ಟ ಆಯ್ತೋ ಅನ್ನೋ ಮನವರಿಕೆ ಆಯ್ತು. 50ರಲ್ಲಿದ್ದಾಗ ಅನ್ನಿಸ್ತು 2 ಮಕ್ಕಳನ್ನ ಸಾಕೋದೇ ಕಷ್ಟ, ಅಂಥದ್ರಲ್ಲಿ ಪಾಪ ನಮ್ಮಪ್ಪ 4 ಮಕ್ಕಳನ್ನ ಸಂಸಾರವನ್ನ ಹೇಗಪ್ಪ ನಿಭಾಯಿಸ್ತಾ ಅಂತ. ಇನ್ನು 58ನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನ ಹೀನಾಮಾನವಾಗಿ ನಿನ್ಸಿದ್ರು. ಅಳು ಬಂತು ನನ್ಗವಾಗ. ಕಡೆಗೂ ಹಳೆಯದೆಲ್ಲ ನೆನಪಾಗಿ ಗೋಡೆ ಮೇಲೆ ಚಿತ್ರವಾಗಿದ್ದ ನಮ್ಮಪ್ಪನ ಫೋಟೋ ಮುಂದೆ ನಿಂತು ಅಪ್ಪ ಯು ಆರ್ ಗ್ರೇಟ್ ಅಂದಾಗ ನನಗಾಗ 60 ತುಂಬ ಹೋಗಿತ್ತು. ಅಪ್ಪನ ಮಹತ್ವ ತಿಳಿಯೋದಕ್ಕೆ 54 ವರ್ಷ ನನಗೆ ಬೇಕಾಯ್ತು.